ಇಮಾಮಿ ಅಲ್ಲಿ ಆಡ್ರಲ್ಲ ಅಲ್ಲಿ ಬಾರಸ್ತಾನ ಅಲ್ಲಿ ಹುಸೇನಿಯವರ ಕುದುರೆ ಆದಂಥ ಬಾಬುವಣ್ಣ ನದಾಪ ಒಂದು ಹಿಂಗ ಅವರು ಅಪೇಕ್ಷೆ ಅದವ್ರು ಹೆಂಗವ್ರಿ ಇಮಾಮಿ ಹಸನ್ ಇಲ್ಲ ಹುಸನ್ ಅವ್ರ ಮ್ಯಾಗಿಂದ ಒಂದು ನಮಗೆ ಒಂದು ಕತಿ ಒಂದು ಹೇಳ್ರಿ ಒಂದು ಎರಡು ನೋಡಿ ಅಂತ ಹೇಳ್ಯಾರ ಅವ್ರು. ಹೌದು ಹೌದ್ರಿ ಹೇಳ್ರಲ್ಲ. ಯಾಕಂದ್ರ ಕತಿ ಅಂತೂ ಬಹಳ ಅದಾವ. ಹೌದ್ರಿ ಎಷ್ಟು ಹೇಳಿದ್ರು ಸರಿಲಾರ್ದು. ಒಂದು ಸಣ್ಣ 6-7 ತಿಂಗಳ ಇದ್ದಾಗ ಇಮಾಮ ಹುಸೇನ್ ಸಾಹೇಬ್ರು ಹೌದು ಎಂತ ಒಂದು ಪವಾಡವನ್ನು ಮಾಡ್ಯಾರ ಅಂತಕ್ಕದು. ಹೌದೌದ್ರಿ ಒಂದು ಸಣ್ಣ ಕ್ವಶನ್ ಅಟ್ಟೆ ಒಂದು ಬರ್ತದ ಸಣ್ಣ ಕತಿ ಹೇಳ್ರಲ್ಲ. ಸಭಾ ಶಾಂತ ಕೇಳ್ಬೇಕಂತೇಳಿ ನಮ್ಮನ್ನಂತ. ಯಾಕಂದ್ರೆ ಶಾಂತ ಕೂತ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತದ. ಹೌದೌದು. ಒಂದು ದಿವಸ ಏನ್ ಮಾಡಿರಿ ತಾಯಿ ಬಿಬಿ ಫಾತಿಮಾನವರು ಹೌದು ನಮಾಜದ ಟೈಮ್ ಆಯ್ತು. ಹೌದ್ರಿ ಇಮಾಮ ಹುಸೇನ್ ಸಾಹೇಬ್ರು ಸಣ್ಣವರಿದ್ರು. ಹೌದು ಸುಮಾರು ಒಂದು 6-7 ತಿಂಗಳದವರಿದ್ರು. ಹೌದ್ರಿ ಅವರಿಗೆ ತೊಟ್ಟಿಲದಲ್ಲಿ ಮನಗಿಸಿ ನಮಾಜದ ಟೈಮ್ ಆಗೋಣ ಅವ್ರು ನಮಾಜ್ ಕುಳಿತರು. ನಮಾಜಕ್ಕೆ ಅವ್ರು ಕುಳಿತರು. ಇಮಾಮ ಹುಸೇನ್ ಅವರು ಎದ್ದು ಅಳ್ಳಕ್ಕೆ ಚಾಲು ಮಾಡಿರಿ. ಅಳ್ಳಕ್ಕೆ ಚಾಲು ಮಾಡಿದ್ರು. ಆದ್ರೆ ಹೆಂಗ ಅಳ್ತಿದ್ರಂದ್ರೆ ಏನ್ ತರ ಆದ್ರು ಅವು ಗಪ್ ಆಗ್ಲಿಲ್ಲ. ಅಳ್ಳಕತ್ರು. ತಾಯಿ ಭಗವಂತನ ಧ್ಯಾನದಲ್ಲಿ ಮಗ್ನ ಆಗಿದ್ರು. ಹೌದು ಕುಶನ್ ಕಡೆ ಗಮನ ಕೊಡ್ಲಿಲ್ಲ. ಆ ಅಳುವ ದನಿ ಜಗತ್ತೆಲ್ಲ ಒಂದು ನಮ್ಮನ್ನ ಗುಮಾಸ್ಲಕತ್ತಿತ್ತು. ಅಳುದು ಕೇಳಿ ಅದು ಯಾರಿಗೆ ಗೊತ್ತಾಯ್ತು ಅಂದ್ರ ಮ್ಯಾಲ ಭಗವಂತಗ ಅರವುಂಟಾಯ್ತು. ಹೌದ್ರಿ. ಆಗ ಭಗವಂತನು ಹಿಂಗ ಹೇಳ್ತಾರ ಜುಬ್ರಾಯಿಲ್ರಿಗೆ. ಏನ್ ಹೇಳ್ತಾರ್ರಿ ಜುಬ್ರಾಯಿಲ್? ಭೂಮಿ ಮೇಲೆ ನನ್ನ ಮಗಳು ನನ್ನ ಧ್ಯಾನದಲ್ಲಿ ಕೂತಾರ. ಹೌದು ಅಲ್ಲಿ ಸಣ್ಣ ಕೂಸ ಇಮಾಮ್ ಹುಸೇನ್ ಅವರು ಅಳ್ಳಕತ್ತಾರ. ಆ ತೊಟ್ಟಿಲವನ್ನು ತೂಗಿ ಗಪ್ಪು ಮಾಡಿ ಬಾ ಅಂತ ಹೇಳಿದ್ರು. ಹೌದೌದ್ರಿ. ಅದಕ್ಕ ಜುಬ್ರಾಯಿಲ್ ಶರಣರು ತಾತ್ಕಾಲ ಭೂಮಿಗೆ ಬಂದು ಆ ಕೂಸಿನ ತೊಟ್ಟಿಲವನ್ನು ತೂಗಲಕತ್ರು. ಯಾವ ಪ್ರಕಾರ ಹಾಡುತ್ತಾ ತೂಗ್ತಿದ್ರಂದ್ರ ಯಾವ ಪ್ರಕಾರ ಹಾಡುತ್ರಿ? ಈ ಪ್ರಕಾರ ಹಾಡುತ್ತ ತೊಟ್ಟಿಲವನ್ನು ತೂಗಲಾತ್ರು. ಹೌದ್ರಿ. ಎಷ್ಟು ಹಾಡಿದ್ರು ಎಷ್ಟು ತೊಟ್ಟಿಲ್ ತೂಗಿದ್ರು ಕೂಸು ಹಾಡುದು ನಿಲ್ಲಿಸ್ಲಿಲ್ಲ. ಮಹಾತ್ಮರೇ ನಿಲ್ಲಿಸ್ಲಿಲ್ರಿ. ಆಗ ಜುಬ್ರಾಯಿಲ್ರ ಕೇಳಿದ್ರು ಭಗವಂತಗ. ಏನಂತ ಕೇಳಿದ್ರಿ? ಭಗವಂತನ ಏನು ಮಾಡ್ಲಿ ಈ ಕೂಸು ಹಾಡುದು ನಿಲ್ಲೊಂದು. ಯಾವ ತರ ಮಾಡಿದ್ರು ಗಪ್ಪಾಗಲ್ದು. ಅದಕ್ಕೆ ನಾನು ಏನ್ ಹೇಳ್ತೀರಿ ಹೇಳ್ರಿ ಅಂದ್ರ ಅವ್ರು. ಹೌದು. ಆಗ ಭಗವಂತ ಹಿಂಗ ಅಪ್ಪಣೆ ಕೊಟ್ರು ಜುಬ್ರಾಯಿಲ್ರಿಗೆ. ಏನಂತ ಕೊಟ್ರಿ? ಈಗಿಂದೀಗ ಸ್ವರ್ಗಕ್ಕೆ ತೊಗೊಂಬ ಕೂಸಿನ ಅಂದ್ರು. ಹೌದು. ಅವರು ತನ್ನ ಹಾಸಿಗೆ ಸಮೇತವಾಗಿ ಆ ಕೂಸಿನನ್ನು ಎತ್ಕೊಂಡು ಸ್ವರ್ಗಕ್ಕೆ ಹೋಯ್ರು. ಜುಬ್ರಾಯಿಲರು ತಗೊಂಡು ಹೋದ್ರು. ಒಯ್ದು ಸ್ವರ್ಗದೊಳಗ ಏನ್ ಮಾಡ್ರಿ ನಾನಾ ತರದ ಹೊಳಿವನ್ನು ತೋರಿಸಿದ್ರು. ಹೌದು. ನೀರಿನ ಹೊಳಿ, ಹಾಲಿನ ಹೊಳಿ, ತುಪ್ಪಿನ ಹೊಳಿ, ಎಷ್ಟೋ ಹೊಳಿಗಳು ತೋರಿಸಿದ್ರು. ಅನೇಕ ತರ ಹಣ್ಣು ಹಂಪಲು ತೋರಿಸಿದ್ರು, ಹೂವುಗಳು ತೋರಿಸಿದ್ರು. ಆದ್ರೂ ಇಮಾಮ ಹುಸೇನ್ ಅವರು ಅಳುದು ನಿಲ್ಲಿಸಲಿಲ್ಲ. ಆಗ ಜುಬ್ರಾಯಿಲ್ ಅಂದ್ರು. ಏನಂದ್ರಿ? ಭಗವಂತ ಇನ್ನೇನ್ ಮಾಡ್ಲಿ ಅಂದ್ರು. ಹೌದು. ಆಗ ಭಗವಂತ ಹಿಂಗ ಹೇಳಿದ್ರು. ಏನಂತ ಹೇಳಿದ್ರಿ? ನನ್ನ ಮುಂದಂದ್ರು ಅವ್ರು. ಹೌದು. ಕೂಸಿನ ಒಯ್ದು ಅಲ್ಲನ ಮುಂದೆ ಹಾಕಿದ್ರು ಜುಬ್ರಾಯಿಲ್ರು. ಆಗ ಹೆಂಗ ಕೇಳ್ತಾರ ಭಗವಂತ ಭಗವಂತ ಹಿಂಗ್ ಕೇಳ್ತಾರ ಇಮಾಮ ಹುಸೇನ್ ಅವ್ರಿಗೆ. ಹೆಂಗ್ ಕೇಳ್ತಾರ್ರಿ? ಇಮಾಮ ಹುಸೇನ್ ಅವರ ನೀವು ಇಂದ ಸಣ್ಣ ಕೂಸಿದ್ದೀರಿ. ಹೌದು. ನಾಳಿನ ಜಗತ್ತಿನ ಇಮಾಮರಾಗವ್ರಿದಿರಿ. ಹೌದು. ನೀವು ಅಳುವ ಕಾರಣ ಏನು? ಹೌದು ಹೇಳ್ಬೇಕು. ಅಳಬ್ಯಾಡ್ರಿ, ನಿಲ್ಲಿಸ್ರಿ. ನಿಮಗೆ ಏನು ಬೇಕು ಹೇಳಿ ನಾ ಕೊಡ್ತೀನಿ ಅಂದ್ರು. ಹೌದು. ಆಗ ಒಂದು 6-7 ತಿಂಗಳದ ಕೂಸ ಈ ಪ್ರಕಾರ ಹೇಳ್ತು. ಏನ್ ಹೇಳ್ತ್ರಿ? ಭಗವಂತ ನೋಡ್ರಿ ಎಂತಿಂತ ವರ್ಗಳು ಬೇಡ್ಯಾರ ನೋಡ್ರಿ. ಹೊಲ ಬೇಡ್ಲಿಲ್ಲ, ಮನಿ ಬೇಡ್ಲಿಲ್ಲ, ರೊಕ್ಕ ಬೇಡ್ಲಿಲ್ಲ, ರೂಪಾಯಿ ಬೇಡ್ಲಿಲ್ಲ. ಹೌದು. ಈ ಮಾನವಗೋಸ್ಕರ, ಹೌದು, ಧರ್ಮದಗೋಸ್ಕರ. ಹೌದು. ಏನ್ ಬೇಡ್ರಿ? ಭಗವಂತ ನನ್ನ ಮುತ್ಯ ನಬಿ ಸಾಹೇಬ ಶರಣರು ಹೌದು ಮಾಡಿದಂತ ಸ್ಕೇಲ, ಹೇಳಿದಂತ ಹಾದಿ ಹೌದು ನಡೆಯಂಗಿಲ್ರಿ. ಅಂತ ಜನರು ಹುಟ್ಟವರದಾರ ಭೂಮಿ ಮೇಲ. ಹೌದು. ನಮಾಜ್ ಗೊತ್ತಿಲ್ಲ, ರೋಜೆ ಗೊತ್ತಿಲ್ಲ, ಜಗತ್ ಗೊತ್ತಿಲ್ಲ, ಹಜ್ ಗೊತ್ತಿಲ್ಲ, ಹೌದು, ದಾನ ಧರ್ಮ ಗೊತ್ತಿಲ್ಲ, ಹೌದು. ಇಂಥ ಭಕ್ತರು ಭೂಮಿ ಮೇಲೆ ಹುಟ್ಟವರದಾರ. ಹೌದು. ಇದ್ರು ಇರ್ಲಿ, ಅವ್ರು ಹೆಂಗೆ ಹುಟ್ಟಿದ್ರು ಅವರಿಗೆ ನಾ
ಅವರಿಗೆ ಸ್ವರ್ಗದಾಗ ಜಾಗ ಕೊಡ್ತೀನಂದ್ರ ನಾ ನಾ ಅಳುದು ನಿಲ್ಲಿಸ್ತೀನಂದ್ರ ಅವ್ರು. ಹೌದು. ಆಗ ಭಗವಂತ ಒಂದು ಪ್ರಣಾಮ ಮಾಡಿದ್ರು ಕೂಸಿನ ಸಂಗಾಡ. ಏನ್ ಮಾಡೋರಿ? ಠೀಕ್ ಅದ, ಹೌದು, ನೀವು ಬೇಡುದು ನಾನು ಕೊಡ್ತೀನಿ, ನೀವು ಹೇಳುದನ್ ಪ್ರಕಾರ ನಾನು ಮಾಡ್ತೀನಿ. ಹಾ, ಆದ್ರೆ ನಂದೊಂದು ಮಾತಂದ್ರ ಅವರು. ಹೌದು. ಏನಂದ್ರಿ? ಭಗವಂತ ಹಿಂಗ ಹೇಳ್ತಾರ ಇಮಾಮ್ ಹುಸೇನ್ ಅವರ. ಹ್ಯಾಂಗ ಹೇಳ್ತಾರ್ರಿ? ಮಾನವಗೋಸ್ಕರ, ಹೌದು, ಈ ಧರ್ಮ ಉಳಿಯೋಗೋಸ್ಕರ ಹೌದು, ನೀವು ಹೌದು, ಭೂಮಿ ಮೇಲೆ ನಿಮಗೊಂದು ದೊಡ್ಡ ಗಂಡಾಂತರ ಬರ್ತದ, ಒಂದು ಕಷ್ಟ ಬಂದು ಒದಗ್ತದ, ಅಲ್ಲಿ ದೊಡ್ಡ ಜಂಗ ಆಗ್ತದ. ಆ ಜಂಗದಲ್ಲಿ ಮುತ್ಯ ನಬಿ ಸಾಬ್ರು ಇರಂಗಿಲ್ಲ, ಹೌದು, ತಂದೆ ಮೌಲಾನ ಶರಣ್ ಇರಂಗಿಲ್ಲ, ಹೌದು, ಅಣ್ಣ ಹುಸೇನ್ ಸಾಬ್ರು ಇರಂಗಿಲ್ಲ, ನಿಮ್ಮ ಜೊತೆ ಯಾರು ಇರಲ್ಲ, ನೀವು ಒಬ್ಬರೇ ಒಬ್ರು. ಹೌದು. ಆದ್ರೂ ನಿಮ್ಮ ಮನದಲ್ಲಿ ಸಾಕಷ್ಟು ಶಕ್ತಿ, ಹೌದು, ಯಾವಾಗೂ ಉಪಯೋಗ ಮಾಡಬಾರ್ದು. ಹೌದು, ನಗನಗ್ತ ಹಸಿ ಖುಷಿದಿಂದ ಪ್ರಾಣ ನೀವು ಕೊಡ್ತೀನಂದ್ರ ನಾನ್ ನಿಮ್ಮ ಮಾತು ನಡೆಸ್ಕೊಡ್ತೀನಂದ್ರು. ಹೌದು. ಅದಕ್ಕ ಅವಾಗ ಇಮಾಮ್ ಹುಸೇನ್ ಸಾಬ್ರಂದ್ರು, ಏನಂದ್ರಿ? ಆಯ್ತ್ರಿ ಭಗವಂತನ ಮಾತು ನಡೆಸ್ಕೊಡ್ತೀನಂದ್ರು ಅವ್ರು. ಹೌದು. ಆಗ ಶಿವನಲ್ಲಿ ದಸ್ತೂರು ಕಟ್ಟಿದ್ರು, ಶಿವನಲ್ಲಿ ಸಹಿ ಮಾಡಿದ್ರು ಅವರು 7 ತಿಂಗಳದವ್ರು. ಹೌದು. ಅದಕ್ಕ ಇದ್ರ ಭಾಗ ಇನ್ನ ಮುಂದೆ ಬಹಳದ ಇರ್ಲಿ. ಈಗ ಅವ್ರ ಹೇಳಿಕೆ ಪ್ರಕಾರ, ಅವರ ಇಷ್ಟ ಪ್ರಕಾರ 2 ಮಾತುಗಳು ಹೇಳಿದೆವು. ಹೌದು. ಈಗ ಸಣ್ಣ ಒಂದು ಚಾಲವನ್ನು ಹಾಡ್ರಿ, ಸರಜೋಡಿ ಕಲಾವಂತರಿಗೆ ಫಾಳೆ ಹೋಗ್ತದ. ಹೌದು. ಕೇಳಾರಿ ಹಿರಿಯಾರ ಇಲ್ಲಿ ಮೊಹಮ್ಮದ್ ಪೈಗಂಬರ್ ಒಂದು ಪಾವಡಗಳು ಹೆಂಗ್ ಮಾಡ್ಯಾರ ಅಂತ ಕೇಳಿದ್ರ, ಹೆಂಗ ಮಾಡ್ಯಾರ್ರಿ? ಈ ಪದ್ಯದಲ್ಲಿ ಏನೈತಿ ಮದ್ಕೂರ ಅಂತ ಕೇಳಿದ್ರ, ಏನದ್ರಿ? ಅವ್ರ ಭೂಮಿ ಮೇಲೆ ಹೊಂಟಿದ್ರಂದ್ರ ಪಾದಗಳು ಮೂಡ್ತಿತ್ತಿಲ್ಲ ಮಹಾತ್ಮರೇ. ಹೌದು. ಇದು ಸುಳ್ಳಲ್ಲ, ನಾವು ಏನು ಹುಟ್ಟಿಸಿ ಮಾತಾಡೋದಲ್ಲ, ಇದು ಲೇಖ ಆಧಾರ ಅದ. ಹೌದ್ರಿ. ನಮ್ಮ ಹೆಜ್ಜೆ ಮೂಡ್ತಾವ, ಅವ್ರ ಹೆಜ್ಜೆ ಮೂಡ್ತಿತ್ತಿಲ್ಲ. ಮೂಡ್ತಿತ್ತಿಲ್ರಿ. ಮತ್ತ ಅವರ ಪ್ರತಿಬಿಂಬ ಅಂದ್ರೇನು, ನಮ್ಮ ಛಾಯಾ ಬೀಳ್ತೈತಲ್ಲ ಬಿಸಿಲಿಗೆ, ಅವ್ರ ಛಾಯಾ ಸಹ ಬಿಸಿಲಿಗೆ ಬೀಳ್ತಿತ್ತಿಲ್ಲ. ಹೌದು. ಯಾಕೆ ಬೀಳ್ತಿತ್ತಿಲ್ಲ, ಯಾಕೆ ಮೂಡ್ತಿತ್ತಿಲ್ಲ ಅಂದ್ರ ಆ ಹೆಜ್ಜೆ ಒಳಗೆ ಮತ್ತೊಬ್ರು ಹೆಜ್ಜೆ ಕುಂಡ್ರಬಾರ್ದು. ಭಗವಂತ ಅಂತ ಪದವಿ ಅವರಿಗೆ ಕೊಟ್ಟಿದ್ದ. ಅಡವಿ ಅರಣ್ಯದಲ್ಲಿ ಹೋಗುವ ಹೊತ್ನಾಗ ಗಿಡ ಮರಗಳು ಹೌದು ಬಾಗಿ ನಮಸ್ಕಾರ ಮಾಡ್ತೀವಿ ಅವರಿಗೆ. ಹೌದು. ಏನ್ ಹೇಳ್ತೀವಿ? ಶರಣರ, ನಾವು ಈ ದಗದಕ್ಕೆ ಬರ್ತೇವೆ, ನಾವು ಈ ಔಷಧಕ್ಕೆ ಬರ್ತೇವೆ, ನಾವು ಈ ಔಷಧಕ್ಕೆ ಬರ್ತೇವೆ, ನಮ್ಮನ್ನ ಪ್ರಯೋಗ ಮಾಡ್ರಿ, ನಮ್ಮನ್ನ ಉದ್ಧಾರ ಮಾಡ್ರಿ ಅಂತೇಳಿ ಗಿಡ ಅವ್ರಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡ್ತೀವಿ. ಬಾಗಿ ಮಾಡ್ತಿದ್ವಿ. ಹುಲಿ ಮೃಗಗಳು ಅವರಿಗೆ ನಮಸ್ಕಾರ ಮಾಡ್ತೀವಿ. ಇನ್ನಾದ್ರೂ ನೋಡ್ಲಕ್ ಸಿಗ್ತದ ಮಹಾತ್ಮರೇ. ಹೌದು. ಅವ್ರ ಮಜಾರ ಐತಿ, ಆದ್ರ ಮಜಾರ ನೆರಳ ಇನ್ನಾದ್ರೂ ಬೀಳಂಗಿಲ್ರಿ. ಇದು ಶಾಶ್ವತ ಮಾತ.